ಒಂದು ಭೀಕರ ಪ್ರವಾಹ. ಎಲ್ಲವೂ ನಾಶವಾದಾಗ ಒಂದು ದೇವಾಲಯ ಮಾತ್ರ ಅಚ್ಚಲವಾಗಿ ನಿಂತಿತ್ತು. ಅದುವೇ ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯ ಮಂದಾಕಿನಿ ನದಿಯ ದಡದಲ್ಲಿರುವ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಪುನರುತ್ಥಾನಗೊಳಿಸಿದ ಕೇದಾರನಾಥ ದೇವಾಲಯ. ವೀಕ್ಷಕರೇ, ಪೂರ್ತಿ ವಿಡಿಯೋ ನೋಡುವ ಮೊದಲು ಹರ ಹರ ಮಹಾದೇವ್ ಎಂದು ಕಮೆಂಟ್ ಮಾಡಿ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನ ಕೊಂದ ನಂತರ ಪಾಂಡವರು ತಮ್ಮ ಪಾಪಗಳ ಪರಿಹಾರಕ್ಕಾಗಿ ಶಿವನನ್ನ ಹುಡುಕ್ತಿದ್ರು. ಆದರೆ ಶಿವನು ಅವರಿಗೆ ಕಾಣಿಸಿಕೊಳ್ಳಲು ಇಷ್ಟಪಡಲಿಲ್ಲ. ಆಗ ಶಿವನು ಎತ್ತಿನ ರೂಪದಲ್ಲಿ ಅಡಗಿಕೊಂಡ್ರು. ಎತ್ತಿನ ರೂಪದಲ್ಲಿರುವ ಶಿವನನ್ನ ಭೀಮ ಗುರುತಿಸಿದಾಗ ಆ ಸ್ಥಳದಲ್ಲಿ ಶಿವನು ತ್ರಿಕೋನಾಕಾರದ ಶಿವಲಿಂಗವಾಗಿ ನೆಲೆಸಿದರು. ನಂತರ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ದೇವಾಲಯವನ್ನ ನಿರ್ಮಿಸಿದರು. ಇದು ಕತ್ಯೂರಿ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ದೇವಾಲಯದ ಗೋಡೆಗಳು ದಪ್ಪಗಿನ ಕಲ್ಲುಗಳಿಂದ ಮಾಡಲ್ಪಟ್ಟಿದ್ದು, ಇದು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿ ನಿಲ್ಲಲು ಸಹಾಯ ಮಾಡಿದೆ. ದೇವಾಲಯವು ಹಲವಾರು ಬಾರಿ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿದೆ. ಆದರೆ 2013ರ ಜೂನ್ನಲ್ಲಿ ಭೀಕರ ಪ್ರವಾಹ ಸಂಭವಿಸಿತು. ಈ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರದೇಶ ನಾಶವಾದರೂ ದೇವಾಲಯ ಮುಖ್ಯ ರಚನೆಗೆ ಯಾವುದೇ ಹಾನಿಯಾಗಲಿಲ್ಲ. ಅದೇ ಸಮಯದಲ್ಲಿ ಒಂದು ಅದ್ಭುತ ಕೂಡ ಸಂಭವಿಸಿತು. ಒಂದು ದೊಡ್ಡ ಬಂಡೆ ದೇವಾಲಯದ ಹಿಂದೆ ಬಂದು ನಿಂತಿತ್ತು. ಅದು ಒಂದು ಗೋಡೆಯಂತೆ ಪ್ರವಾಹದ ನೀರನ್ನು ತಡೆದು ದೇವಾಲಯವನ್ನು ರಕ್ಷಿಸಿತ್ತು. ಹಿಮಪಾತದಿಂದಾಗಿ ಪ್ರತಿ ವರ್ಷ ಚಳಿಗಾಲದಲ್ಲಿ ದೇವಸ್ಥಾನವನ್ನು ಮುಚ್ಚಲಾಗ್ತದೆ. ಈ ಸಮಯದಲ್ಲಿ ದೇವರ ಮೂರ್ತಿಯನ್ನು ಉಕಿಮಠದ ಓಂಕಾರೇಶ್ವರ ದೇವಾಲಯಕ್ಕೆ ಸ್ಥಳಾಂತರಿಸಿ ಪೂಜಿಸಲಾಗ್ತದೆ. ಕೇದಾರನಾಥ್ ದೇವಾಲಯ ಇದೊಂದು ಕೇವಲ ಯಾತ್ರಾ ಸ್ಥಳವಲ್ಲ, ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸಾಹಸ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದೆ. ಇದಾಗಿತ್ತು ಕೇದಾರನಾಥ್ ದೇವಾಲಯದ ಒಂದಿಷ್ಟು ಮಾಹಿತಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.